ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ಹತ್ರ ಫುಲ್ ಟ್ರಾಫಿಕ್ ಜಾಮ್. ಪೊಲೀಸರು ವೆಹಿಕಲ್ ಚೆಕಪ್ ಮಾಡ್ತಿದ್ದಾರೆ. ಟ್ರಾಫಿಕ್ ಜಾಮ್ ಎಲ್ಲ ಕಡೆ ಆಗೋಗಿದೆ. ಕಿಲೋಮೀಟರ್ ಗಟ್ಟಲೆ ಫುಲ್ ವಾಹನಗಳು ನಿಂತಿತ್ತು. ಬೆಳಗ್ಗೆ 10 ಗಂಟೆ ಆದಮೇಲೆ ಕೂಡ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಿರೋದ್ರಿಂದ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಅನವಶ್ಯಕವಾಗಿ ಓಡಾಡ್ತಿದ್ದ ವಾಹನಗಳನ್ನು ಪೊಲೀಸರು ಜಪ್ತಿ ಮಾಡ್ತಿದ್ದಾರೆ. ಆ ದೃಶ್ಯ ಕಂಡು ಬಂತು. ಬೆಂಗಳೂರಿನಲ್ಲಿ ನೀವು ನೋಡ್ತಿರುವಂತಹ ದೃಶ್ಯ. ಇವತ್ತು ಲಾಕ್ಡೌನ್ ಎಕ್ಸ್ಟೆನ್ಷನ್ ಆಯಿತು. ಸ್ಟ್ರಿಕ್ಟಾಗಿ ಆರ್ಡರ್ ಕೊಟ್ಟಿದ್ದಾರೆ. ಅಯ್ಯೋ, ಇಡೀ ರಸ್ತೆ ಬ್ಲಾಕ್ ಆದಂಗಿದೆ. ನೃಪತುಂಗ ರೋಡ್ ಈ ತುದಿಯಿಂದ ಆ ತುದಿ ತನಕ. ಅಂದರೆ ನೃಪತುಂಗ ರೋಡ್ ಇರೋದು ಈ ಕಡೆ ಕಾರ್ಪೊರೇಷನ್ ಜಾಯ್ನ್ ಆಗುತ್ತೆ ಹಡ್ಸನ್ ಸರ್ಕಲ್ಗೆ, ಆ ಕಡೆ KR ಸರ್ಕಲ್ಲು, ಅಲ್ಲಿಂದನೂ ಜಾಮ್ ಆದಂಗೆ ಕಾಣಿಸ್ತಿದೆ. ಈಗಿರೋ ಪರಿಸ್ಥಿತಿ ನೋಡಿದ್ರೆ ಪೊಲೀಸರು ಕೂಡ ಪ್ರತಿ ವಾಹನವನ್ನು ಚೆಕ್ ಮಾಡ್ತಿದ್ದಾರೆ. ಟೂ ವೀಲರೇ ಸಪ್ರೇಟ್ ಬ್ಯಾರಿಕೇಡ್ ಹಾಕಿ ಈ ಕಡೆ ಬರೆಸ್ತಾ ಇದ್ದಾರೆ. ಬಿಕಾಸ್ ಈ ನಮ್ಮವರೆಲ್ಲ ತುಂಬ ಇಂಟೆಲಿಜೆಂಟ್ಗಳು. ಕಾರ್ ಚೆಕ್ ಮಾಡ್ತಾರೆ, ನುಗ್ಗಿಸ್ಕೊಂಡು ಹಂಗೆ ಟೂ ವೀಲರ್ ಮುಂದಕ್ಕೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಈ ಕಡೆ ಎಲ್ಲ ಟೂ ವೀಲರ್ಸು, ಈ ಕಡೆ ಎಲ್ಲ 4 ವೀಲರು ಮತ್ತು ಮಧ್ಯೆ ಆಟೋ ಎಲ್ಲವನ್ನು ಚೆಕ್ ಮಾಡಿ ಈ ಕಡೆ ಬಿಡ್ತಾರೆ, ಅಲ್ಲಿ ಚೆಕ್ ಮಾಡಿ ಅಲ್ಲಿ ಬಿಡ್ತಾರೆ. ಯಾರಾದರೂ ಹಿಂದೆ ಮುಂದೆ ಇತ್ತಾ ನೀಟಾಗಿ ಕರ್ಕೊಂಡೋಗಿ ಬನ್ನಿ ಅಂತ ಅರೆಸ್ಟ್ ಮಾಡ್ತಿದ್ದಾರೆ. ಕೆಲವು ವಾಹನ ಸೀಸ್ ಮಾಡ್ತಿದ್ದಾರೆ. ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಿದ್ದಾರೆ. ಹುಷಾರು. ಬೆಳಗ್ಗೆ 10 ಗಂಟೆ ತನಕ ಟೈಮ್ ಇತ್ತು. ನೀವು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡ್ಬೋದು ಅಂತ, ಅದು ಮುಕ್ತಾಯ ಆಯಿತು. ಹೀಗಾಗಿ KR ಮಾರ್ಕೆಟ್ನಲ್ಲಿ ಪೊಲೀಸರು ಅಂಗಡಿಗಳನ್ನು ಮುಚ್ಚಿಸಿ ಮನೆಗೆ ಹೋಗಿ ಅಂತ ಸೂಚನೆ ಕೊಟ್ಟರು. ಅಷ್ಟೇ ಅಲ್ಲ, ಟೌನ್ ಹಾಲ್ನಿಂದ ಮಾರ್ಕೆಟ್ ತನಕ ತಳ್ಳೋ ಗಾಡಿಗಳಿತ್ತು, ಎಲ್ಲವನ್ನು ಕೂಡ ತೆರವು ಮಾಡಿಸಿದ್ರು. ಇವತ್ತಿನಿಂದ ಬೆಂಗಳೂರಿನಲ್ಲಿ ಪೊಲೀಸರು ಲಾಕ್ಡೌನನ್ನು ಇನ್ನೂ ಬಿಗಿಗೊಳಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದು ಬೆಳಗ್ಗೆ 8 ಗಂಟೆಗೆ. ಅಪ್ಪ ಹೆಂಗಿದಾರೆ ನೋಡಿ ಜನ. ಇದು ನೋಡಿದ್ರೆ ಭಯ ಬಿಡಬೇಕು ಒಂದು ಕ್ಷಣ, ಹಾಗಿದೆ ಪರಿಸ್ಥಿತಿ. ಬೆಳಗ್ಗೆ 8-8:15 ಬೆಂಗಳೂರಿನ KR ಮಾರುಕಟ್ಟೆ. ಮಾಡಲಿ, ವ್ಯಾಪಾರ ಇಲ್ಲ ಅಂತಲ್ಲ, ಆದರೆ ದೊಡ್ಡ ಗುಂಪಾಗ್ಬಿಡುತ್ತೆ. ಎಲ್ಲಿಂದನೋ ಜನ ಬಂದ್ಬಿಡ್ತಾರೆ. ಇಷ್ಟೊಂದು ಜನ ಎಲ್ಲ. ಅದು ಮುಂದಕ್ಕೆ ಏನೇನಾಗುತ್ತೋ ಅಂತ ಒಂದಷ್ಟು ಆತಂಕ ಅಷ್ಟೇ. ಇದಾದ ಮೇಲೆ ಅಲ್ಲಿಂದ ಎಲ್ಲ ಕಡೆ ತೆರವುಗೊಳಿಸ್ತಾರೆ. ಅವರು ಬೇರೆ ಬೇರೆ ಗಾಡಿಗಳಲ್ಲಿ ಮಾರಾಟ ಮಾಡ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಇಟ್ಕೊಂಡು. ಆದರೆ ಅಲ್ಲಿ ಒಟ್ಟಿಗೆ ಇರೋಂಗಿಲ್ಲ ಅಷ್ಟೇ. ಸೊ ಹಾಗಾಗಿ 10 ಗಂಟೆ ಆದಮೇಲೆ ಒಂದಷ್ಟು ಎಲ್ಲರಿಗೂ ವಾರ್ನಿಂಗ್ ಕೊಟ್ಟು ಬೇರೆ ಬೇರೆ ಅಂಗಡಿ ಮುಚ್ಚಿಸಿ ಗಾಡಿಗಳನ್ನು ಅಲ್ಲಿಂದ ತೆರವುಗೊಳಿಸಿದ್ದಾರೆ. ಈ ಹಣ್ಣು ತರಕಾರಿಗಳನ್ನು ಗಾಡಿಗಳಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲಿ ಹೋಗಿ ಅವರು ಮಾರಾಟ ಮಾಡ್ಕೋಬೋದು. BBMP ಕಡೆಯಿಂದ ಮಾರ್ಷಲ್ಸ್ಗಳು ಕೂಡ ಇದ್ದಾರೆ. ಅವರು ಅಲ್ಲೆಲ್ಲ ವಾರ್ನ್ ಮಾಡ್ತಿದ್ದಾರೆ. ಮಾಸ್ಕು, ಸ್ಯಾನಿಟೈಸರು, ಎಸ್ಪೆಷಲಿ ಮಾಸ್ಕು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗು ಭಾಳ ಇಂಪಾರ್ಟೆಂಟು, ಇಲ್ಲಾಂದರೆ ಫೈನ್ ಹಾಕ್ತಾರೆ. ವೀಕೆಂಡ್ ಶುರುವಾಯಿತು. ಇವತ್ತು ಶನಿವಾರ, ನಾಳೆ ಭಾನುವಾರ. ಇವತ್ತು ಮತ್ತು ನಾಳೆ ವೀಕೆಂಡ್ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಸಂಪೂರ್ಣ ಲಾಕ್ಡೌನ್ ಆಗಿದೆ. ಧಾರವಾಡ ಜಿಲ್ಲೆ ಸಂಪೂರ್ಣ ಲಾಕ್ ಆಗಿದೆ. ಮಾರುಕಟ್ಟೆಗಳು ಬಿಕೋ ಅಂತ ಇದೆ. ಹುಬ್ಬಳ್ಳಿ ಧಾರವಾಡ ಎಡಭಾಗ ದೃಶ್ಯ, 3 ಜಿಲ್ಲೆಯ ದೃಶ್ಯ ತೋರಿಸ್ತಾ ಇದ್ದೀವಿ. ಹುಬ್ಬಳ್ಳಿ ಧಾರವಾಡ ವೀಕೆಂಡ್ ಲಾಕ್, ಹಾಗಾಗಿ ಮಾರುಕಟ್ಟೆ ಸೈಲೆಂಟ್. ಇನ್ನು ಯಾದಗಿರಿಯ ದೃಶ್ಯ ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ ಜೋರಾಗೆ ಇದೆ, ಯಾಕೆಂದರೆ ಇವತ್ತು ತಗೋಬೋದು ಅಂತ ಇತ್ತಲ್ಲ. ಸೊ ಹಾಗಾಗಿ ಯಾದಗಿರಿ ಜನ ಬಂದಿದ್ದರು ಬೆಳಗ್ಗೆನೆ ಖರೀದಿ ಮಾಡೋದಕ್ಕೆ, ಏಕೆಂದರೆ ಇವತ್ತು ಅವಕಾಶ ಇತ್ತು. ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಬಂದಿದ್ದರು. ಸಾಮಾಜಿಕ ಅಂತರ ಮರ್ತುಬಿಟ್ಟಿದ್ದಂಗೆ ಕಾಣಿಸ್ತಿದೆ. ಗುಂಪಾಗಿ ತರಕಾರಿ ಎಲ್ಲ ತೊಗೋತಾ ಇದ್ರು. ಇದು ಯಾದಗಿರಿ. ಇನ್ನು ಚಿತ್ರದುರ್ಗ ನಗರದ SGM ಮೈದಾನ, ಅದು ಮಾರುಕಟ್ಟೆಯಲ್ಲಿ ತರಕಾರಿ, ಹೂವು, ಹಣ್ಣು ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ರು. ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಇಲ್ಲ ಅಂತ ನನ್ನ ಸಹೋದ್ಯೋಗಿ ಹೇಳ್ತಾ ಇದ್ರು. ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಿದ್ರಂತೆ. ಇನ್ನು ಮತ್ತೆ 3 ದೃಶ್ಯ ಬಂತು. ಎಡಭಾಗದಲ್ಲಿ ಕಾರವಾರ, ಉತ್ತರ ಕನ್ನಡ ಜಿಲ್ಲೆ 24ನೇ ತಾರೀಕು ತನಕ ಜಿಲ್ಲೆ ಸಂಪೂರ್ಣ ಲಾಕ್ಡೌನ್ ಆಗಿದೆ. ಕೊರೋನಾ ಸೋಂಕು ತಡೆಗೆ ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ಈಗಾಗಲೇ ವೀಕೆಂಡ್ ಲಾಕ್ಡೌನ್ ಘೋಷಣೆ ಆಗಿದೆ. ಎಲ್ಲ ರಸ್ತೆ ಪೊಲೀಸರು ಸರ್ಪ್ಗಳು ಹಾಕೊಂಡು ಬಂದ್ ಮಾಡ್ಕೊಂಡು ಯಾರೇ ಬಂದರೂ ಚೆಕ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಬಂದರೂ ನಿಮ್ಮ ವಾಹನ ಸೀಸ್, ನಿಮ್ಮ ಜೇಬು ಕತ್ತರಿ, ಅಂದರೆ ಫೈನ್ ಹಾಕ್ತಾರೆ. ಇನ್ನು ಕೋಲಾರದಲ್ಲಿ ಇಲ್ಲೂ ಕೂಡ ಮಂಗಳವಾರ ಬೆಳಗಿನ ಜಾವ ತನಕ ಫುಲ್ ಲಾಕ್ಡೌನ್ ಘೋಷಣೆ ಆಗಿದೆ. ಆದರೂ ಬಿಟ್ಟಿಲ್ಲ. ಇಷ್ಟೊಂದು ಜನ ಓಡಾಡ್ತಾ ಇದ್ದಾರೆ. ಓಕೆ, ಎನಿವೆ ಪೊಲೀಸರು ಅಡ್ಡಗಟ್ಟಿದ್ರು. ಯಾಕೆ ಅಂತ ಕೇಳಿದ್ರು. ರೀಸನ್ ಇಲ್ವಾ, ಬನ್ನಿ ಅಂತ ಕೇಸ್ ಹಾಕಿ ಫೈನ್ ಹಾಕ್ತಿದ್ದಾರೆ. ಇನ್ನು ಹಾವೇರಿಯಲ್ಲೂ ಕೂಡ ಬೆಳಗ್ಗೆ ರಸ್ತೆಗಿಳಿದು ಪೊಲೀಸರು ಕೂಡ ಚೆಕ್ ಮಾಡ್ತಿದ್ದಾರೆ. 2ನೇ ದಿನದ ಕಂಪ್ಲೀಟ್ ಲಾಕ್ಡೌನಲ್ಲಿ ಬಿಕೋ ಅಂತ ಇದೆ ಎಷ್ಟೊಂದು ಕಡೆ.
ಹಾಲು ಔಷಧಿ ಅದೆಲ್ಲ ಆಂಬುಲೆನ್ಸ್ ಎಲ್ಲ ಓಡಾಡುತ್ತೆ, ಪೆಟ್ರೋಲ್ ಬಂಕ್ ಇರುತ್ತೆ ನಿಜ, ಅದ್ರ ಬೇರೆ ಬೇರೆದೆಲ್ಲ ಇರಲ್ಲ. ಬಟ್ ಸ್ಟಿಲ್ ಯಾರು ಓಡಾಡ್ತಿದ್ರೆ ಅಲ್ಲಿ ಪೊಲೀಸ್ ಇರ್ತಾರೆ ಅಂತ ಇವ್ರು ಯಾರೋ ಯೂಟರ್ನ್ ತಗೊಂಬಿಟ್ರು. ಒಟ್ಟಿನಲ್ಲಿ ಪೊಲೀಸರು ಎಲ್ಲ ಕಡೆ ನಾಕಾಬಂದಿಯಾಗಿ ಟೆಸ್ಟ್ ಮಾಡ್ತಿದ್ದಾರೆ. ಕಥೆ ಹೇಳ್ತಾ ಇದೀವ ಇಲ್ಲಿ.